ಈ ಕೋಗಿಲು ಬಡಾವಣೆ ಇದೆಯಲ್ಲ, ಈ ಕೋಗಿಲು ಲೇಔಟ್ ನಿಜಕ್ಕೂ ಕೂಡ ರಾಜಕೀಯ ಕೇಂದ್ರ ಬಿಂದು ಆಗ್ತಾ ಇದೆ. ಒಂದಷ್ಟು ನಾಯಕರು ಈಗಾಗಲೇ ಭೇಟಿಯನ್ನ ನೀಡ್ತಾ ಇದ್ದಾರೆ. ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಭೇಟಿಯನ್ನ ನೀಡಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಕೋಗಿಲು ಕುರುಕ್ಷೇತ್ರ. ಕೇರಳ ರಾಜಕಾರಣಿಗಳ ಎಂಟ್ರಿ ಬೆನ್ನಲ್ಲೇ ಸರ್ಕಾರ ಅಲರ್ಟ್ ಆಗಿದೆ. ಕೇರಳದ ರಾಜ್ಯಸಭಾ ಸದಸ್ಯ ಇಲ್ಲಿಗೆ ಬಂದು ಭೇಟಿ ಕೊಟ್ಟರು. ಆ ನಿವಾಸಿಗಳ ಜೊತೆ ನಾನಿದ್ದೇನೆ ಅನ್ನುವಂತ ಭರವಸೆಯನ್ನ ಕೊಟ್ಟರು. ಆ ನಂತರದಲ್ಲಿ ಈ ವಿಚಾರ ಏನಿದೆ ಇದು ಗಂಭೀರ ಸ್ವರೂಪವನ್ನ ಪಡೆದುಕೊಳ್ತಾ ಹೋಯಿತು. ಈಗ ಡಿಸಿಎಂ ಕೂಡ ಭೇಟಿ ನೀಡಲಿದ್ದಾರೆ. ಯಲಹಂಕದ ಕೋಗಿಲು ಲೇಔಟ್ಗೆ ಇವತ್ತು ಡಿಸಿಎಂ ಭೇಟಿ ಕೊಡ್ತಾರೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಕೋಗಿಲು ಲೇಔಟ್ಗೆ ಡಿಕೆ ಶಿವಕುಮಾರ್ ಭೇಟಿಯನ್ನ ನೀಡಲಿದ್ದಾರೆ. ಈ ಅನಧಿಕೃತ ಮನೆಗಳ ತೆರವು ಜಾಗವನ್ನ ವೀಕ್ಷಣೆ ಮಾಡಲಿದ್ದಾರೆ ಡಿಕೆ ಶಿವಕುಮಾರ್. ಅಲ್ಲಿದ್ದಂತವರು ಒಂದು ಇಂಚು ಕೂಡ ಜಾಗವನ್ನ ಬಿಟ್ಟು ಕದಲೋದಿಲ್ಲ, ಇದೇ ಜಾಗದಲ್ಲಿ ನಾವಿರ್ತೀವಿ ಅನ್ನುವಂತ ಪಟ್ಟು ಹಿಡಿದಿರೋದು ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಸರ್ಕಾರದಿಂದ ಒಂದಷ್ಟು ಕೆಲಸಗಳಾಗ್ತಾ ಇದೆ. ಜೊತೆಯಲ್ಲಿ ಕೇರಳ ಸರ್ಕಾರದಿಂದಲೂ ಕೂಡ ಒಂದಷ್ಟು ನಾಯಕರು ಆಗಮಿಸಿದ್ರು. ಕೇರಳದ ಸಿಪಿಐಎಂ ರಾಜ್ಯಸಭಾ ಸದಸ್ಯ ಇಲ್ಲಿಗೆ ಆಗಮಿಸಿ ಅಲ್ಲಿನ ಪರಿಸ್ಥಿತಿಯನ್ನ ಅವಲೋಕಿಸಿದ್ರು. ಆ ನಂತರದಲ್ಲಿ ಇವತ್ತು ಡಿಸಿಎಂ ಕೂಡ ಭೇಟಿ ನೀಡ್ತಾರೆ ಅನ್ನೋ ಮಾಹಿತಿ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹನುಮಂತು, ಈಗ ಈ ಕೋಗಿಲು ಲೇಔಟ್ ವಿಚಾರ ಸಾಕಷ್ಟು ರಾಜಕೀಯ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಕೇರಳದಿಂದ ಲಾಬಿ ನಡೀತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳನ್ನ ಕೂಡ ಹುಟ್ಟು ಹಾಕಿದೆ. ಇದರ ಮಧ್ಯದಲ್ಲಿ ಡಿಸಿಎಂ ಭೇಟಿ ಎಷ್ಟೊತ್ತಿಗೆ ಬರ್ತಾರೆ, ಜೊತೆಯಲ್ಲಿ ಪರ್ಯಾಯ ವ್ಯವಸ್ಥೆ ಯಾವ ರೀತಿಯಾಗಿ ಮಾಡ್ತಾರೆ, ಡೀಟೇಲ್ಸ್ ಏನಿದೆ? ಅಶ್ವಿನಿ, ಕೋಗಿಲು ಬಡಾವಣೆಯಲ್ಲಿ 200 ಮನೆಗಳ ನಿವಾಸಗಳ ತೆರವು ಪ್ರಕರಣ ಏನಿದೆ ಅದು ರಾಜಕೀಯ ಸ್ವರೂಪ ಪಡೆದಿರುವಂತಹ ಹಿನ್ನೆಲೆಯಲ್ಲಿ ರಾಜಕೀಯ ನಾಯಕರು ಅತ್ತ ಸಿಪಿಐಎಂನ ನಾಯಕರು ಕೂಡ ಅವರ ನಿಯೋಗವು ಕೂಡ ಬಂದು ಭೇಟಿ ಆಗ್ತಾ ಇರುವಂತದ್ದು. ಮತ್ತೊಂದು ಕಡೆಗೆ ಇವತ್ತು ಸಂಜೆ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಆ ಒಂದು ಪುನರ್ವಸತಿ ಕಲ್ಪಿಸಲಿಕ್ಕೆ ಪರ್ಯಾಯ ವ್ಯವಸ್ಥೆ ಯಾವ ರೀತಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಒಂದು ಚರ್ಚೆಯನ್ನ ಮಾಡಲಿಕ್ಕೆ ಸಭೆಯನ್ನ ಮಾಡಲಿಕ್ಕಿದ್ದಾರೆ ಸಂಜೆ 5 ಗಂಟೆಗೆ. ಆದ್ರೆ ಸಭೆಗೂ ಮುನ್ನ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಆ ಒಂದು ಸ್ಥಳಕ್ಕೆ ಭೇಟಿ ಕೊಡ್ತಾರೆ. ಮಧ್ಯಾಹ್ನ 2 ಗಂಟೆಗೆ ಬೆಂಗಳೂರಿಗೆ ಆಗಮಿಸುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನೇರವಾಗಿ ಏರ್ಪೋರ್ಟ್ ಇಂದ ಒಂದು ಸ್ಥಳಕ್ಕೆ ಹೋಗ್ತಾರೆ, ಕೋಗಿಲು ಬಡಾವಣೆಗೆ ಹೋಗ್ತಾರೆ. ಭೇಟಿಯಾಗಿ ಅಲ್ಲಿ ಇರುವಂತಹ ಜನರ ಸಮಸ್ಯೆ, ಪುನರ್ವಸತಿ ನಿರಾಶ್ರಿತರೇನಿದ್ದಾರೆ ಅವರಿಂದ ಒಂದಷ್ಟು ಮನವಿ ಆಲಿಸುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಮತ್ತೆ ಅಲ್ಲಿ ಇರುವಂತವರು ಯಾರು, ನಿಜಕ್ಕೂ ಅರ್ಹರು ಯಾರು, ಅರ್ಹರಕ್ಕೆ ಬೇರೆ ರೀತಿ ಬೇರೆಗೆ ಕಡೆ ಏನು ವ್ಯವಸ್ಥೆಯನ್ನ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇರುವಂತಹ ಮಾಹಿತಿಯನ್ನ ಸಂಗ್ರಹ ಮಾಡಿಕೊಂಡು ಸಭೆಗೆ ಬರ್ತಾರೆ. ನಿನ್ನೆ ಕೂಡ ವಸತಿ ಸಚಿವರಾದಂತಹ ಜಮೀರ್ ಅಹಮದ್ ಅವರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಸ್ಥಳೀಯವಾಗಿ ಎಲ್ಲಾ ರೀತಿಯ ಪರಿಶೀಲನೆ ಮಾಡಿದ್ದಾರೆ. ಇವತ್ತು ಸಂಜೆ 5 ಗಂಟೆಗೆ ನಡೆಯುವಂತಹ ಸಭೆಯಲ್ಲಿ ಅಲ್ಲಿ ಈಗಾಗಲೇ ಕೆಸಿ ವೇಣುಗೋಪಾಲ್ ಅವರು ಕೂಡ ಒಂದು ಪರ್ಯಾಯ ವ್ಯವಸ್ಥೆ ಮಾಡುವಂತಹ ವಿಚಾರಕ್ಕೆ ಒಂದಷ್ಟು ಸೂಚನೆಗಳನ್ನು ರಾಜ್ಯ ಸರ್ಕಾರಕ್ಕೆ ಅಂದ್ರೆ ಸಿಎಂ ಸಿದ್ದರಾಮಯ್ಯನವರಿಗೂ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೂ ಕೊಟ್ಟಿದ್ದಾರೆ. ಹಾಗಾಗಿ ಒಂದು ಕಡೆಗೆ ಕೇರಳ ಚುನಾವಣೆ ನಡೀತಾ ಇರುವಂತದ್ದು, ಮತ್ತೊಂದು ಕಡೆಗೆ ಎಐಸಿಸಿ ಜನರಲ್ ಸೆಕ್ರೆಟರಿ ಕೆಸಿ ವೇಣುಗೋಪಾಲ್ ಅವರು ಕೂಡ ಸೂಚನೆ ಕೊಟ್ಟಿರುವಂತದ್ದು, ಮತ್ತೊಂದು ಕಡೆಗೆ ಇಲ್ಲಿ ಬಿಜೆಪಿಯ ಆರೋಪ, ಇವೆಲ್ಲವನ್ನೂ ಕೂಡ ಒಂದಷ್ಟು ಪರಿಶೀಲನೆ ನಡೆಸಿ ಸಭೆಯಲ್ಲಿ ಚರ್ಚೆಯನ್ನ ಮಾಡಿ ಒಂದು ತೀರ್ಮಾನಕ್ಕೆ ಇವತ್ತು ಸಭೆಯಲ್ಲಿ ಬರುವಂತಹ ಎಲ್ಲಾ ಸಾಧ್ಯತೆಗಳಿದಾವೆ. ಆದ್ರೆ ಈಗಿರುವಂತಹ ಟೀಕೆ ಟಿಪ್ಪಣಿಗಳು ಏನಂತಂದು ಹೇಳಿದ್ರೆ ಅದು ಒಂದು ಅತಿಕ್ರಮ ಪ್ರವೇಶ ಆಗಿರುವಂತಹ ಕಾರಣಕ್ಕಾಗಿ ಮತ್ತೆ ಅವರಿಗೆ ಯಾವ ರೀತಿ ವ್ಯವಸ್ಥೆ ಮಾಡಿಕೊಳ್ಳಲಾಗುತ್ತೆ, ಕಾನೂನಿನ ರೀತಿಗಳು ಯಾವ ರೀತಿ ಪರಿಪಾಲನೆ ಆಗುತ್ತೆ ಅನ್ನುವಂಥದ್ದು ಒಂದಷ್ಟು ಪ್ರಶ್ನೆಗಳಿದಾವೆ. ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಇವತ್ತಿನ ಸಭೆಯಲ್ಲಿ ಈ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಸಭೆ ಇವತ್ತು ನಡೆಯಲಿಕ್ಕಿದೆ. ಅಶ್ವಿನಿ, ಆಲ್ರೈಟ್ ಹನುಮಂತು, ಥ್ಯಾಂಕ್ ಯು ಡೀಟೇಲ್ಸ್. ಈ ಕೋಗಿಲು ಬಡಾವಣೆ ಇದೆಯಲ್ಲ, ಈ ಕೋಗಿಲು ಲೇಔಟ್ ನಿಜಕ್ಕೂ ಕೂಡ ರಾಜಕೀಯ ಕೇಂದ್ರ ಬಿಂದು ಆಗ್ತಾ ಇದೆ. ಒಂದಷ್ಟು ನಾಯಕರು ಈಗಾಗಲೇ ಭೇಟಿಯನ್ನ ನೀಡ್ತಾ ಇದ್ದಾರೆ. ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಭೇಟಿಯನ್ನ ನೀಡಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಕೋಗಿಲು ಕುರುಕ್ಷೇತ್ರ. ಕೇರಳ ರಾಜಕಾರಣಿಗಳ ಎಂಟ್ರಿ ಬೆನ್ನಲ್ಲೇ ಸರ್ಕಾರ ಅಲರ್ಟ್ ಆಗಿದೆ. ಕೇರಳದ ರಾಜ್ಯಸಭಾ ಸದಸ್ಯ ಇಲ್ಲಿಗೆ ಬಂದು ಭೇಟಿ ಕೊಟ್ಟರು. ಆ ನಿವಾಸಿಗಳ ಜೊತೆ ನಾನಿದ್ದೇನೆ ಅನ್ನುವಂತ ಭರವಸೆಯನ್ನ ಕೊಟ್ಟರು. ಆ ನಂತರದಲ್ಲಿ ಈ ವಿಚಾರ ಏನಿದೆ ಇದು ಗಂಭೀರ ಸ್ವರೂಪವನ್ನ ಪಡೆದುಕೊಳ್ತಾ ಹೋಯಿತು. ಈಗ ಡಿಸಿಎಂ ಕೂಡ ಭೇಟಿ ನೀಡಲಿದ್ದಾರೆ. ಯಲಹಂಕದ ಕೋಗಿಲು ಲೇಔಟ್ಗೆ ಇವತ್ತು ಡಿಸಿಎಂ ಭೇಟಿ ಕೊಡ್ತಾರೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಕೋಗಿಲು ಲೇಔಟ್ಗೆ ಡಿಕೆ ಶಿವಕುಮಾರ್ ಭೇಟಿಯನ್ನ ನೀಡಲಿದ್ದಾರೆ. ಈ ಅನಧಿಕೃತ ಮನೆಗಳ ತೆರವು ಜಾಗವನ್ನ ವೀಕ್ಷಣೆ ಮಾಡಲಿದ್ದಾರೆ ಡಿಕೆ ಶಿವಕುಮಾರ್. ಅಲ್ಲಿದ್ದಂತವರು ಒಂದು ಇಂಚು ಕೂಡ ಜಾಗವನ್ನ ಬಿಟ್ಟು ಕದಲೋದಿಲ್ಲ, ಇದೇ ಜಾಗದಲ್ಲಿ ನಾವಿರ್ತೀವಿ ಅನ್ನುವಂತ ಪಟ್ಟು ಹಿಡಿದಿರೋದು ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಸರ್ಕಾರದಿಂದ ಒಂದಷ್ಟು ಕೆಲಸಗಳಾಗ್ತಾ ಇದೆ. ಜೊತೆಯಲ್ಲಿ ಕೇರಳ
ಸರ್ಕಾರದಿಂದಲೂ ಕೂಡ ಒಂದಷ್ಟು ನಾಯಕರು ಆಗಮಿಸಿದ್ರು. ಕೇರಳದ ಸಿಪಿಐಎಂ ರಾಜ್ಯಸಭಾ ಸದಸ್ಯ ಇಲ್ಲಿಗಾಗಮಿಸಿ ಅಲ್ಲಿನ ಪರಿಸ್ಥಿತಿಯನ್ನ ಅವಲೋಕಿಸಿದ್ರು. ಆ ನಂತರದಲ್ಲಿ ಇವತ್ತು ಡಿಸಿಎಂ ಕೂಡ ಭೇಟಿ ನೀಡ್ತಾರೆ ಅನ್ನೋ ಮಾಹಿತಿ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹನುಮಂತು, ಈಗ ಈ ಕೋಗಿಲು ಲೇಔಟ್ ವಿಚಾರ ಸಾಕಷ್ಟು ರಾಜಕೀಯ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಕೇರಳದಿಂದ ಲಾಬಿ ನಡೀತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳನ್ನ ಕೂಡ ಹುಟ್ಟು ಹಾಕಿದೆ. ಇದರ ಮಧ್ಯದಲ್ಲಿ ಡಿಸಿಎಂ ಭೇಟಿ ಎಷ್ಟೊತ್ತಿಗೆ ಬರ್ತಾರೆ, ಜೊತೆಯಲ್ಲಿ ಪರ್ಯಾಯ ವ್ಯವಸ್ಥೆ ಯಾವ ರೀತಿಯಾಗಿ ಮಾಡ್ತಾರೆ, ಡೀಟೇಲ್ಸ್ ಏನಿದೆ? ಅಶ್ವಿನಿ, ಕೋಗಿಲು ಬಡಾವಣೆಯಲ್ಲಿ 200 ಮನೆಗಳ ನಿವಾಸಗಳ ತೆರವು ಪ್ರಕರಣ ಏನಿದೆ ಅದು ರಾಜಕೀಯ ಸ್ವರೂಪ ಪಡೆದಿರುವಂತಹ ಹಿನ್ನೆಲೆಯಲ್ಲಿ ರಾಜಕೀಯ ನಾಯಕರು ಅತ್ತ ಸಿಪಿಐಎಂನ ನಾಯಕರು ಕೂಡ ಅವರ ನಿಯೋಗವು ಕೂಡ ಬಂದು ಭೇಟಿ ಆಗ್ತಾ ಇರುವಂತದ್ದು. ಮತ್ತೊಂದು ಕಡೆಗೆ ಇವತ್ತು ಸಂಜೆ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಆ ಒಂದು ಪುನರ್ವಸತಿ ಕಲ್ಪಿಸಲಿಕ್ಕೆ ಪರ್ಯಾಯ ವ್ಯವಸ್ಥೆ ಯಾವ ರೀತಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಒಂದು ಚರ್ಚೆಯನ್ನ ಮಾಡಲಿಕ್ಕೆ ಸಭೆಯನ್ನ ಮಾಡಲಿಕ್ಕಿದ್ದಾರೆ ಸಂಜೆ 5 ಗಂಟೆಗೆ. ಆದ್ರೆ ಸಭೆಗೂ ಮುನ್ನ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಆ ಒಂದು ಸ್ಥಳಕ್ಕೆ ಭೇಟಿ ಕೊಡ್ತಾರೆ. ಮಧ್ಯಾಹ್ನ 2 ಗಂಟೆಗೆ ಬೆಂಗಳೂರಿಗೆ ಆಗಮಿಸುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನೇರವಾಗಿ ಏರ್ಪೋರ್ಟ್ ಇಂದ ಒಂದು ಸ್ಥಳಕ್ಕೆ ಹೋಗ್ತಾರೆ, ಕೋಗಿಲು ಬಡಾವಣೆಗೆ ಹೋಗ್ತಾರೆ. ಭೇಟಿಯಾಗಿ ಅಲ್ಲಿ ಇರುವಂತಹ ಜನರ ಸಮಸ್ಯೆ, ಪುನರ್ವಸತಿ ನಿರಾಶ್ರಿತರೇನಿದ್ದಾರೆ ಅವರಿಂದ ಒಂದಷ್ಟು ಮನವಿ ಆಲಿಸುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಮತ್ತೆ ಅಲ್ಲಿ ಇರುವಂತವರು ಯಾರು, ನಿಜಕ್ಕೂ ಅರ್ಹರು ಯಾರು, ಅರ್ಹರಕ್ಕೆ ಬೇರೆ ರೀತಿ ಬೇರೆಗೆ ಕಡೆ ಏನು ವ್ಯವಸ್ಥೆಯನ್ನ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇರುವಂತಹ ಮಾಹಿತಿಯನ್ನ ಸಂಗ್ರಹ ಮಾಡಿಕೊಂಡು ಸಭೆಗೆ ಬರ್ತಾರೆ. ನಿನ್ನೆ ಕೂಡ ವಸತಿ ಸಚಿವರಾದಂತಹ ಜಮೀರ್ ಅಹಮದ್ ಅವರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಸ್ಥಳೀಯವಾಗಿ ಎಲ್ಲಾ ರೀತಿಯ ಪರಿಶೀಲನೆ ಮಾಡಿದ್ದಾರೆ. ಇವತ್ತು ಸಂಜೆ 5 ಗಂಟೆಗೆ ನಡೆಯುವಂತಹ ಸಭೆಯಲ್ಲಿ ಅಲ್ಲಿ ಈಗಾಗಲೇ ಕೆಸಿ ವೇಣುಗೋಪಾಲ್ ಅವರು ಕೂಡ ಒಂದು ಪರ್ಯಾಯ ವ್ಯವಸ್ಥೆ ಮಾಡುವಂತಹ ವಿಚಾರಕ್ಕೆ ಒಂದಷ್ಟು ಸೂಚನೆಗಳನ್ನು ರಾಜ್ಯ ಸರ್ಕಾರಕ್ಕೆ ಅಂದ್ರೆ ಸಿಎಂ ಸಿದ್ದರಾಮಯ್ಯನವರಿಗೂ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೂ ಕೊಟ್ಟಿದ್ದಾರೆ. ಹಾಗಾಗಿ ಒಂದು ಕಡೆಗೆ ಕೇರಳ ಚುನಾವಣೆ ನಡೀತಾ ಇರುವಂತದ್ದು, ಮತ್ತೊಂದು ಕಡೆಗೆ ಎಐಸಿಸಿ ಜನರಲ್ ಸೆಕ್ರೆಟರಿ ಕೆಸಿ ವೇಣುಗೋಪಾಲ್ ಅವರು ಕೂಡ ಸೂಚನೆ ಕೊಟ್ಟಿರುವಂತದ್ದು, ಮತ್ತೊಂದು ಕಡೆಗೆ ಇಲ್ಲಿ ಬಿಜೆಪಿಯ ಆರೋಪ, ಇವೆಲ್ಲವನ್ನೂ ಕೂಡ ಒಂದಷ್ಟು ಪರಿಶೀಲನೆ ನಡೆಸಿ ಸಭೆಯಲ್ಲಿ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಇವತ್ತು ಸಭೆಯಲ್ಲಿ ಬರುವಂತಹ ಎಲ್ಲಾ ಸಾಧ್ಯತೆಗಳಿದಾವೆ. ಆದ್ರೆ ಈಗಿರುವಂತಹ ಟೀಕೆ ಟಿಪ್ಪಣಿಗಳು ಏನಂತಂದು ಹೇಳಿದ್ರೆ ಅದು ಒಂದು ಅತಿಕ್ರಮ ಪ್ರವೇಶ ಆಗಿರುವಂತಹ ಕಾರಣಕ್ಕಾಗಿ ಮತ್ತೆ ಅವರಿಗೆ ಯಾವ ರೀತಿ ವ್ಯವಸ್ಥೆ ಮಾಡಿಕೊಳ್ಳಲಾಗುತ್ತೆ, ಕಾನೂನಿನ ರೀತಿಗಳು ಯಾವ ರೀತಿ ಪರಿಪಾಲನೆ ಆಗುತ್ತೆ ಅನ್ನುವಂಥದ್ದು ಒಂದಷ್ಟು ಪ್ರಶ್ನೆಗಳಿದಾವೆ. ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಇವತ್ತಿನ ಸಭೆಯಲ್ಲಿ ಈ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಸಭೆ ಇವತ್ತು ನಡೀಲಿಕ್ಕಿದೆ. ಅಶ್ವಿನಿ, ಆಲ್ ರೈಟ್ ಹನುಮಂತು, ಥ್ಯಾಂಕ್ ಯು ಡೀಟೇಲ್ಸ್. ಈ ಕೋಗಿಲು ಬಡಾವಣೆ ಇದೆಯಲ್ಲ, ಈ ಕೋಗಿಲು ಲೇಔಟ್ ನಿಜಕ್ಕೂ ಕೂಡ ರಾಜಕೀಯ ಕೇಂದ್ರ ಬಿಂದು ಆಗ್ತಾ ಇದೆ. ಒಂದಷ್ಟು ನಾಯಕರು ಈಗಾಗಲೇ ಭೇಟಿಯನ್ನ ನೀಡ್ತಾ ಇದ್ದಾರೆ. ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಭೇಟಿಯನ್ನ ನೀಡಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಕೋಗಿಲು ಕುರುಕ್ಷೇತ್ರ. ಕೇರಳ ರಾಜಕಾರಣಿಗಳ ಎಂಟ್ರಿ ಬೆನ್ನಲ್ಲೇ ಸರ್ಕಾರ ಅಲರ್ಟ್ ಆಗಿದೆ. ಕೇರಳದ ರಾಜ್ಯಸಭಾ ಸದಸ್ಯ ಇಲ್ಲಿಗೆ ಬಂದು ಭೇಟಿ ಕೊಟ್ಟರು. ಆ ನಿವಾಸಿಗಳ ಜೊತೆ ನಾನಿದ್ದೇನೆ ಅನ್ನುವಂತಹ ಭರವಸೆಯನ್ನ ಕೊಟ್ಟರು. ಆ ನಂತರದಲ್ಲಿ ಈ ವಿಚಾರ ಏನಿದೆ ಇದು ಗಂಭೀರ ಸ್ವರೂಪವನ್ನ ಪಡೆದುಕೊಳ್ತಾ ಹೋಯಿತು. ಈಗ ಡಿಸಿಎಂ ಕೂಡ ಭೇಟಿ ನೀಡಲಿದ್ದಾರೆ. ಯಲಹಂಕದ ಕೋಗಿಲು ಲೇಔಟ್ಗೆ ಇವತ್ತು ಡಿಸಿಎಂ ಭೇಟಿ ಕೊಡ್ತಾರೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಕೋಗಿಲು ಲೇಔಟ್ಗೆ ಡಿಕೆ ಶಿವಕುಮಾರ್ ಭೇಟಿಯನ್ನ ನೀಡಲಿದ್ದಾರೆ. ಈ ಅನಧಿಕೃತ ಮನೆಗಳ ತೆರವು ಜಾಗವನ್ನ ವೀಕ್ಷಣೆ ಮಾಡಲಿದ್ದಾರೆ ಡಿಕೆ ಶಿವಕುಮಾರ್. ಅಲ್ಲಿದ್ದಂತವರು 1 ಇಂಚು ಕೂಡ ಜಾಗವನ್ನ ಬಿಟ್ಟು ಕದಲೋದಿಲ್ಲ, ಇದೇ ಜಾಗದಲ್ಲಿ ನಾವಿರ್ತೀವಿ ಅನ್ನುವಂತ ಪಟ್ಟು ಹಿಡಿದಿರೋದು ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಸರ್ಕಾರದಿಂದ ಒಂದಷ್ಟು ಕೆಲಸಗಳಾಗ್ತಾ ಇದೆ. ಜೊತೆಯಲ್ಲಿ ಕೇರಳ ಸರ್ಕಾರದಿಂದಲೂ ಕೂಡ ಒಂದಷ್ಟು ನಾಯಕರು ಆಗಮಿಸಿದ್ರು. ಕೇರಳದ ಸಿಪಿಐಎಂ ರಾಜ್ಯಸಭಾ ಸದಸ್ಯ ಇಲ್ಲಿಗಾಗಮಿಸಿ ಅಲ್ಲಿನ ಪರಿಸ್ಥಿತಿಯನ್ನ ಅವಲೋಕಿಸಿದ್ರು. ಆ ನಂತರದಲ್ಲಿ ಇವತ್ತು ಡಿಸಿಎಂ ಕೂಡ ಭೇಟಿ ನೀಡ್ತಾರೆ ಅನ್ನೋ ಮಾಹಿತಿ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹನುಮಂತು, ಈಗ ಈ ಕೋಗಿಲು ಲೇಔಟ್ ವಿಚಾರ ಸಾಕಷ್ಟು ರಾಜಕೀಯ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಕೇರಳದಿಂದ ಲಾಬಿ ನಡೀತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳನ್ನ ಕೂಡ ಹುಟ್ಟು ಹಾಕಿದೆ. ಇದರ ಮಧ್ಯದಲ್ಲಿ ಡಿಸಿಎಂ ಭೇಟಿ ಎಷ್ಟೊತ್ತಿಗೆ ಬರ್ತಾರೆ, ಜೊತೆಯಲ್ಲಿ ಪರ್ಯಾಯ ವ್ಯವಸ್ಥೆ ಯಾವ ರೀತಿಯಾಗಿ ಮಾಡ್ತಾರೆ, ಡೀಟೇಲ್ಸ್ ಏನಿದೆ? ಅಶ್ವಿನಿ, ಕೋಗಿಲು ಬಡಾವಣೆಯಲ್ಲಿ
200 ಮನೆಗಳ ನಿವಾಸಗಳ ತೆರವು ಪ್ರಕರಣ ಏನಿದೆ ಅದು ರಾಜಕೀಯ ಸ್ವರೂಪ ಪಡೆದಿರುವಂತಹ ಹಿನ್ನೆಲೆಯಲ್ಲಿ ರಾಜಕೀಯ ನಾಯಕರು ಅತ್ತ ಸಿಪಿಐಎಂನ ನಾಯಕರು ಕೂಡ ಅವರ ನಿಯೋಗವು ಕೂಡ ಬಂದು ಭೇಟಿ ಆಗ್ತಾ ಇರುವಂತದ್ದು. ಮತ್ತೊಂದು ಕಡೆಗೆ ಇವತ್ತು ಸಂಜೆ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಆ ಒಂದು ಪುನರ್ವಸತಿ ಕಲ್ಪಿಸಲಿಕ್ಕೆ ಪರ್ಯಾಯ ವ್ಯವಸ್ಥೆ ಯಾವ ರೀತಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಒಂದು ಚರ್ಚೆಯನ್ನ ಮಾಡಲಿಕ್ಕೆ ಸಭೆಯನ್ನ ಮಾಡಲಿಕ್ಕಿದ್ದಾರೆ ಸಂಜೆ 5 ಗಂಟೆಗೆ. ಆದ್ರೆ ಸಭೆಗೂ ಮುನ್ನ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಆ ಒಂದು ಸ್ಥಳಕ್ಕೆ ಭೇಟಿ ಕೊಡ್ತಾರೆ. ಮಧ್ಯಾಹ್ನ 2 ಗಂಟೆಗೆ ಬೆಂಗಳೂರಿಗೆ ಆಗಮಿಸುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನೇರವಾಗಿ ಏರ್ಪೋರ್ಟ್ ಇಂದ ಆ ಒಂದು ಸ್ಥಳಕ್ಕೆ ಹೋಗ್ತಾರೆ, ಕೋಗಿಲು ಬಡಾವಣೆಗೆ ಹೋಗ್ತಾರೆ. ಭೇಟಿಯಾಗಿ ಅಲ್ಲಿ ಇರುವಂತಹ ಜನರ ಸಮಸ್ಯೆ, ಪುನರ್ವಸತಿ ನಿರಾಶ್ರಿತರೇನಿದ್ದಾರೆ ಅವರಿಂದ ಒಂದಷ್ಟು ಮನವಿ ಆಲಿಸುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಮತ್ತೆ ಅಲ್ಲಿ ಇರುವಂತವರು ಯಾರು, ನಿಜಕ್ಕೂ ಅರ್ಹರು ಯಾರು, ಅರ್ಹರಕ್ಕೆ ಬೇರೆ ರೀತಿ ಬೇರೆಗೆ ಕಡೆ ಏನು ವ್ಯವಸ್ಥೆಯನ್ನ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇರುವಂತಹ ಮಾಹಿತಿಯನ್ನ ಸಂಗ್ರಹ ಮಾಡಿಕೊಂಡು ಸಭೆಗೆ ಬರ್ತಾರೆ. ನಿನ್ನೆ ಕೂಡ ವಸತಿ ಸಚಿವರಾದಂತಹ ಜಮೀರ್ ಅಹಮದ್ ಅವರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಸ್ಥಳೀಯವಾಗಿ ಎಲ್ಲಾ ರೀತಿಯ ಪರಿಶೀಲನೆ ಮಾಡಿದ್ದಾರೆ. ಇವತ್ತು ಸಂಜೆ 5 ಗಂಟೆಗೆ ನಡೆಯುವಂತಹ ಸಭೆಯಲ್ಲಿ ಅಲ್ಲಿ ಈಗಾಗಲೇ ಕೆಸಿ ವೇಣುಗೋಪಾಲ್ ಅವರು ಕೂಡ ಒಂದು ಪರ್ಯಾಯ ವ್ಯವಸ್ಥೆ ಮಾಡುವಂತಹ ವಿಚಾರಕ್ಕೆ ಒಂದಷ್ಟು ಸೂಚನೆಗಳನ್ನು ರಾಜ್ಯ ಸರ್ಕಾರಕ್ಕೆ ಅಂದ್ರೆ ಸಿಎಂ ಸಿದ್ದರಾಮಯ್ಯನವರಿಗೂ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೂ ಕೊಟ್ಟಿದ್ದಾರೆ. ಹಾಗಾಗಿ ಒಂದು ಕಡೆಗೆ ಕೇರಳ ಚುನಾವಣೆ ನಡೀತಾ ಇರುವಂತದ್ದು, ಮತ್ತೊಂದು ಕಡೆಗೆ ಎಐಸಿಸಿ ಜನರಲ್ ಸೆಕ್ರೆಟರಿ ಕೆಸಿ ವೇಣುಗೋಪಾಲ್ ಅವರು ಕೂಡ ಸೂಚನೆ ಕೊಟ್ಟಿರುವಂತದ್ದು, ಮತ್ತೊಂದು ಕಡೆಗೆ ಇಲ್ಲಿ ಬಿಜೆಪಿಯ ಆರೋಪ, ಇವೆಲ್ಲವನ್ನೂ ಕೂಡ ಒಂದಷ್ಟು ಪರಿಶೀಲನೆ ನಡೆಸಿ ಸಭೆಯಲ್ಲಿ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಇವತ್ತು ಸಭೆಯಲ್ಲಿ ಬರುವಂತಹ ಎಲ್ಲಾ ಸಾಧ್ಯತೆಗಳಿದಾವೆ. ಆದ್ರೆ ಈಗಿರುವಂತಹ ಟೀಕೆ ಟಿಪ್ಪಣಿಗಳು ಏನಂತಂದು ಹೇಳಿದ್ರೆ ಅದು ಒಂದು ಅತಿಕ್ರಮ ಪ್ರವೇಶ ಆಗಿರುವಂತಹ ಕಾರಣಕ್ಕಾಗಿ ಮತ್ತೆ ಅವರಿಗೆ ಯಾವ ರೀತಿ ವ್ಯವಸ್ಥೆ ಮಾಡಿಕೊಳ್ಳಲಾಗುತ್ತೆ, ಕಾನೂನಿನ ರೀತಿಗಳು ಯಾವ ರೀತಿ ಪರಿಪಾಲನೆ ಆಗುತ್ತೆ ಅನ್ನುವಂಥದ್ದು ಒಂದಷ್ಟು ಪ್ರಶ್ನೆಗಳಿದಾವೆ. ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಇವತ್ತಿನ ಸಭೆಯಲ್ಲಿ ಈ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಸಭೆ ಇವತ್ತು ನಡೀಲಿಕ್ಕಿದೆ. ಅಶ್ವಿನಿ. ಆಲ್ ರೈಟ್ ಹನುಮಂತು, ಥ್ಯಾಂಕ್ ಯು ಡೀಟೇಲ್ಸ್.